ಪ್ರಕರಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಅಪಘಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಯಲ್ಲಾಪುರ ಅರಭೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಪ್ರಕರಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಅಪಘಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಯಲ್ಲಾಪುರ ಅರಭೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಪ್ರಕರಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಅಪಘಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಯಲ್ಲಾಪುರ ಅರಭೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಪ್ರಕರಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಅಪಘಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಯಲ್ಲಾಪುರ ಅರಭೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ.
ಪಟ್ಟಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಪ್ರಪಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು ಯಲ್ಲಾಪುರ ಅರಬೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಪಟ್ಟಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಪ್ರಪಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು ಯಲ್ಲಾಪುರ ಅರಬೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಸದ್ಯ ದೊಡ್ಡ ಅನಾಹುತ ತಪ್ಪಿದೆ ಅಂತಾನೆ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿ ಪಲ್ಟಿಯಾಗಿ ಬಿದ್ದಿದೆ ಬಸ್. ಅಂದ್ರ ತಕ್ಷಣ ಸಾಕಷ್ಟು ಜನ ಅದರಲ್ಲಿ ಇರ್ತಾರೆ, ಪ್ರಯಾಣ ಮಾಡ್ತಾ ಇದ್ದಾರೆ. 25 ಜನ ಇದ್ದಾರೆ. ಉತ್ತರ ಕನ್ನಡದಲ್ಲಿ ನಡೆದಿರುವಂತಹ ಘಟನೆ ಇದು. ಭೀಕರ ಅಪಘಾತ ಸಂಭವಿಸಿದೆ. ಕಾರವಾರದ ಅರಬೈಲ್ ಘಟ್ಟ. ಬಸ್ಸು ಯಾವ ರೀತಿಯಾಗಿ ಪಲ್ಟಿಯಾಗಿದೆ ನೋಡಿ. ಇನ್ ಕೇಸ್ ಸ್ವಲ್ಪ ಇದಾಗಿದ್ರು ಕೆಳಗಡೆ ದೊಡ್ಡ ಪ್ರಪಾತವೇ ಇದೆ. ಆ ಪ್ರಪಾತಕ್ಕೆ ಹೋಗ್ತಾ ಇತ್ತು. ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಪಟ್ಟಣದಲ್ಲಿ ಲಾರಿಗೆ ಖಾಸಗಿ ಬಸ್ ಡಿಕ್ಕಿ ಆಗಿದೆ. ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಬಸ್ ಪಲ್ಟಿಯಾಗಿದೆ. ಪ್ರಪಾತಕ್ಕೆ ಬೀಳದೆ ಅರ್ಧಕ್ಕೆ ನಿಂತ ಖಾಸಗಿ ಬಸ್ ಇದು. ಅಪಾಯದಿಂದ ಪಾರಾದ ಪ್ರಯಾಣಿಕರು ಯಲ್ಲಾಪುರ ಅರಬೈಲ್ ಘಟ್ಟದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರಿನಿಂದ ಗೋವಾಕ್ಕೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಇಂತಹ ಒಂದು ದುರ್ಘಟನೆ ಸಂಭವಿಸಿದೆ. ಬಸ್ನಲ್ಲಿ 25 ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು.